ಸೇಮ್ ಕಾರು ಮೇಡಮ್. ನಾವು ಕೇಸಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮೇಡಮ್, ಅವ್ರು ನಿಮಗೆ ಗೊತ್ತಿರೋರ? ಕಾರ್ತಿಕ್ ಅವ್ರು ಕೂಡ ಅವ್ರ ಫೋಟೋದಲ್ಲಿದ್ದಾರೆ. ಹೌದು, ಇವರು ನನ್ನ ಮಾವನ ಫ್ರೆಂಡ್ ಮಗ. ಹತ್ತಿರದಲ್ಲಿದ್ದವರೇ ಕೇಸ್ನಲ್ಲಿದ್ದಾಗ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲ ಅಂದರೆ ಲಾಸ್ಟ್ ಟೈಮ್ ಕಾರ್ತಿಕ್ಗೆ ಆಗಿದ್ದ ಥರನೇ ಆಗುತ್ತೆ. ನನಗೆ ಗೊತ್ತಿರೋ ಸೋರ್ಸಿಂದ ವಿಚಾರಿಸಿದೆ ಸರ್. ವಿಷಯ ತುಂಬ ಸೀರಿಯಸ್ ಆಗಿದೆ. ನೀವಿರೋದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಲ್ವೇನ್ರಿ? ಮತ್ತು ಭಯ ಏರ್ಪಡಿಸ್ತಾ ಇದ್ದೀರಾ? ಅದೇನಿದೆಯೋ ನೇರವಾಗಿ ಹೇಳ್ಬಾರ್ದಾ? ಸರ್, ಆ ಹುಡುಗಿ ಪೊಲೀಸ್ ರೈಟರ್ ಮಗಳು. ವಿಷಯ ಚಿಕ್ಕದಾಗಿ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಅದಕ್ಕಿಂತನೂ ಇಂಪಾರ್ಟೆಂಟು, ಆಲ್ರೆಡಿ ಅವ್ರ ತಂದೆ ಕಂಪ್ಲೇಂಟನ್ನು ಫೈಲ್ ಮಾಡಿದ್ದಾರೆ. ಅದು ಅಲ್ಲದೆ ಆ ಸ್ಟೇಷನ್ ಆಫೀಸರು ಲೇಡಿ ಸರ್, ತುಂಬ ಸ್ಟ್ರಿಕ್ಟ್. ಆಲ್ರೆಡಿ ಹರ್ಷಿತ್ಗೆ ಬಲೆ ಬೀಸಿದ್ದಾರೆ. ಬಲವಾದೊಂದು ಸಾಕ್ಷಿ ಸಿಕ್ಕಿದ್ರೆ ಕೇಸ್ ಮಾಡಿ ಒಳಗೆ ಹಾಕ್ತಾರೆ. ಮತ್ತೆ ಇವಾಗ ಏನು ಮಾಡೋದು ನಾವು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಸರ್. ಬೇಕಿತ್ತೇನೋ ನಿಂಗಿದೆಲ್ಲ? ನೀವು ಮಾಡೋ ಕರ್ಮಕಾಂಡಕ್ಕೆ ನಾವು ಹೆತ್ತವರು ಹೊರಗಡೆ ತಲೆ ಎತ್ಕೊಂಡು ಓಡಾಡೋ ಹಾಗಿಲ್ಲ. ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ನೀವು ಮಾಡೋ ತಪ್ಪಿಗೆ ನಾವು ತೇಪೆ ಹಾಕ್ಬೇಕು. ಡ್ಯಾಡ್, ಎಲ್ಲದಕ್ಕೂ ಬೈಬೇಡಿ. ಬೈಯಲ್ಲಪ್ಪ, ನಿನ್ನನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀನಿ ನಾನು. ಈ ವಿಷಯ ಏನಾದರೂ ಆಚೆಗೆ ಬಂದ್ರೆ ನನ್ನ ರೆಪ್ಯುಟೇಷನ್ ಎಷ್ಟು ಹಾಳಾಗುತ್ತೆ ಗೊತ್ತಾ ನಿನಗೆ? ಡ್ಯಾಡ್, ಡೋಂಟ್ ವರಿ. ತುತ್ತು ಬಿಸಾಕಿದ್ರೆ ವಿ ಕ್ಯಾನ್ ಬೈ ಎನಿಥಿಂಗ್. ಡೋಂಟ್ ಟಾಕ್ ಲೈಕ್ ದಿಸ್. ಈ ಆಟಿಟ್ಯೂಡೇ ಬೇಡ ಅಂತ ಹೇಳ್ತಿರೋದು. ಪೊಲೀಸ್ ಸ್ಟೇಷನ್ಲಿ ಆಫೀಸರ್ ತುಂಬಾ ಸ್ಟ್ರಿಕ್ಟ್ ಅಂತೆ. ಏನ್ ಮಾಡೋದು ಇವಾಗ? ಕಮಾನ್ ಡ್ಯಾಡ್, ಎಂಥ ಪೊಲೀಸ್ ಆಫೀಸರ್ ಆದ್ರೂ ಅವ್ರಿಗೆ ಅಂತ ಒಂದು ರೇಟ್ ಇದ್ದೇ ಇರುತ್ತೆ. ಇವರು ರೇಟು ಅನ್ನೋರನ್ನ ರೋಡಲ್ಲಿ ಒದ್ದು ಎಳ್ಕೊಂಡು ಹೋಗೋರು. ಕರ್ತವ್ಯ ಅಂತ ಬಂದಾಗ ಗಂಡನ್ನು ಬಿಡದೆ ಇರೋ ಆಫೀಸರ್ ಇವರು. ಇನ್ಸ್ಪೆಕ್ಟರ್ ಸತ್ಯ ಅಂತ ಅವರ ಹೆಸರು. ಬಹುಶಃ ನೀವು ಅವ್ರ ಬಗ್ಗೆ ಕೇಳಿರ್ತೀರಾ. ಅಕ್ಕ, ಇಲ್ಲಿಗೆ ಯಾಕೆ ಬರೋಕೆ ಹೇಳಿದ್ರಿ? ಹೆದರ್ಕೋಬೇಡ ಉಷಾ. ಈಗ ನಾನೊಂದು ಫೋಟೋ ತೋರಿಸ್ತೇನೆ. ಆ ಫೋಟೋಲಿರೋ ವ್ಯಕ್ತಿ ನಿನಗೆ ಗೊತ್ತೋ ಗೊತ್ತಿಲ್ವೋ ಅಷ್ಟು ಹೇಳಿ ಸಾಕು. ಏನಾದರೂ ನೆನಪಾಯ್ತಾ ಉಷಾ? ಅವತ್ತು ಕಾರ್ ಮತ್ತೆ ವ್ಯಕ್ತಿ ಇವನೇನಾ? ಸರಿಯಾಗಿ ನೋಡಿ ಹೇಳು. ಅವತ್ತು ನಿನ್ನನ್ನು ಅಡ್ರೆಸ್ ಕೇಳ್ದವನು, ಕಾರ್ ಒಳಗೆ ಎಳ್ಕೊಂಡವನು ಇವನೇನಾ? ಹೌದು. ಥ್ಯಾಂಕ್ ಯು ಉಷಾ. ಇಷ್ಟು ಸಾಕು.
ಮೇಜರ್ ಸಾಕ್ಷಿ ಸಿಕ್ದಾಗಾಯ್ತು. ಮುಂದಿನ ನಾನು ನೋಡ್ಕೋತೀನಿ. ಅಕ್ಕ ಅದು ಈ ಫೋಟೋ CCTV, ಮುಖ್ಯವಾಗಿ ತಾತ ಇದ್ದಾರೆ. ಯೋಚನೆ ಮಾಡಬೇಡ ಉಷಾ. ನಿನ್ನ ನೀ ಸ್ಥಿತಿಗೆ ತಂದವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಿನಗೆ ನ್ಯಾಯ ಸಿಕ್ಕೇ ಸಿಗತ್ತೆ. ಶಿವು, ನೀವು ನನ್ನ ಜೊತೆ ಬನ್ನಿ. ನಂದಿನಿ, ಮುನ್ಸ್ವಾಮಿ, ನೀವು ಉಷಾ ಹತ್ರ ಕಾರ್ ಮತ್ತೆ ವ್ಯಕ್ತಿ ಬಗ್ಗೆ ಸ್ಟೇಟ್ಮೆಂಟ್ ತಗೊಳ್ಳಿ. ಉಷಾ ಕಡೆಯಿಂದ ಕಂಪ್ಲೇಂಟ್ ಫೈಲ್ ಮಾಡಿಸಿ. ಎಸ್ ಮ್ಯಾಮ್. ಆಮೇಲೆ ಉಷಾನ ಮನೆಗೆ ಕಳಿಸಿ. ಇಲ್ಲಿರೋದು ಬೇಡ. ಓಕೆ ಮ್ಯಾಮ್. ಆದರೆ ಮೇಡಮ್, ನಾನು ಅವತ್ತೇ ಕಂಪ್ಲೇಂಟ್ ಕೊಟ್ಟನಲ್ಲ. ಅದು ಮಿಸ್ಸಿಂಗ್ ಕಂಪ್ಲೇಂಟ್ ಮುನ್ಸ್ವಾಮಿ ಅವರೇ. ಬರೀರಿ, ಅವನಿಗೆ ನರ್ಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಶಿವು, ಸರ್, ಕಂಪ್ಲೇಂಟ್ ಬರ್ಕೊಡಿ. ಹಾಂ, ಬರ್ಕೊಡ್ತೀನಿ. ಬಾ ಮಗಳೇ.